ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಮಧ್ಯಂತರ ಆದೇಶವನ್ನ ನೀಡಲಾಗಿದೆ. 29ರವರೆಗೆ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳದಂತೆ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿರುವಂತದ್ದು. ನೋಡಿ, ನಿನ್ನೆ ಈ ಅರ್ಜಿಯ ವಿಚಾರಣೆ ಇತ್ತು, ರಿಟ್ ಅರ್ಜಿ ಏನು ಸಲ್ಲಿಕೆ ಮಾಡಲಾಗಿತ್ತು ಅದರ ವಿಚಾರಣೆ ಇತ್ತು. ಇದೀಗ 29ರವರೆಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದಂತೆ ಸೂಚನೆಯನ್ನ ನೀಡಲಾಗಿದೆ. ವಿಶೇಷ ಕೋರ್ಟ್ ಆತುರದ ನಿರ್ಧಾರ ಕೈಗೊಳ್ಳಬಾರದು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಮಧ್ಯಂತರ ಆದೇಶದ ಹಿನ್ನೆಲೆ ತಾತ್ಕಾಲಿಕ ಹೋರಾಟವನ್ನ ಕಾಂಗ್ರೆಸ್ ಕೂಡ ಮುಂದೂಡಿದೆ. ನಿರಂತರ ಹೋರಾಟಗಳಿಗೆ ಕರೆ ನೀಡಿತ್ತು ಕಾಂಗ್ರೆಸ್. ಇದೀಗ ಆಗಸ್ಟ್ 29ರವರೆಗೆ ಕಾದು ನೋಡುವ ನಿರ್ಧಾರವನ್ನ ಅನುಸರಿಸಬೇಕು ಅಂತ ಕಾಂಗ್ರೆಸ್ನವರು ಕೂಡ ತೀರ್ಮಾನಿಸಿದ್ದಾರೆ. ಅನಂತರದಲ್ಲಿ ಮತ್ತೆ ಹೋರಾಟವನ್ನ ಹಮ್ಮಿಕೊಳ್ಳೋಣ, ಸದ್ಯಕ್ಕೆ ಎಲ್ಲವನ್ನು ಸ್ಟಾಪ್ ಮಾಡಿ ಅನ್ನುವಂಥ ನಿರ್ಧಾರವನ್ನ ಪ್ರಕಟಿಸಲಾಗಿದೆ. ತಾಲೂಕು ಹೋಬಳಿ ಮಟ್ಟಕ್ಕೂ ಕೂಡ ಹೋರಾಟವನ್ನ ವಿಸ್ತರಿಸೋಕೆ ಚಿಂತಿಸಿತ್ತು ಕಾಂಗ್ರೆಸ್. ನಿನ್ನೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡಿತ್ತು ಕಾಂಗ್ರೆಸ್. ನೋಡಿ, ನಿನ್ನೆ ಕೋರ್ಟ್ನಲ್ಲಾದಂಥ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ವಿ. ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ 29ಕ್ಕೆ ಎಲ್ಲವನ್ನೂ ಇತ್ಯರ್ಥ ಮಾಡೋಣ, ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ನಿರ್ಧಾರ ಬೇಡ ಅಂತ ಹೇಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ಆರೋಪ ಪ್ರಕರಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಸಿಎಂ ವಿರುದ್ಧ ತನಿಖೆಗೆ ಗವರ್ನರ್ ಆದೇಶ ನೀಡಿದ ಮೇಲೆ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಾದ ಪ್ರತಿವಾದವನ್ನ ಆಲಿಸಲಾಯಿತು. ಕೊನೆಗೆ 29ಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೀಗೆ ನಿರ್ಧಾರ ಮಾಡ್ಕೊಂಡಿದೆ ಅಂದರೆ ಅಲ್ಲಿವರೆಗೂ ಏನು ನಾವು ಮಾತಾಡೋದು ಬೇಡ, ಹೋರಾಟಗಳನ್ನು ಮಾಡೋದು ಬೇಡ, ತಾತ್ಕಾಲಿಕವಾಗಿ ಎಲ್ಲದಕ್ಕೂ ಒಂದು ರಿಲೀಫ್ ಅನ್ನು ಕೊಟ್ಕೊಳ್ಳೋಣ, 29ರ ತನಕ ಕಾದು ನೋಡುವ ತಂತ್ರವನ್ನ ಅನುಸರಿಸೋಣ, ಅವತ್ತು ಏನು ತೀರ್ಪು ಬರುತ್ತೆ, ಅವತ್ತು ಏನು ಪ್ರಕಟ ಮಾಡ್ತಾರೆ ನೋಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ನಿರ್ಧರಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ನೋಡಿ, ಸಿಎಂ ಪರವಾಗಿ ಕಾಂಗ್ರೆಸ್ನ ನಾಯಕ ಮತ್ತು ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ರು. ಇಲ್ಲಿ ಏನೇನು ವಿಚಾರಗಳು ನಡೆದಿದೆ, ರಾಜ್ಯಪಾಲರು ಯಾವ ರೀತಿಯಾಗಿ ಈ ಕೇಸ್ನಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದಾರೆ, ಬೇರೆ ಬೇರೆ ಕೇಸ್ಗಳಲ್ಲಿ ತೋರಿಸದಂಥ ಆಸಕ್ತಿ ಈ ಕೇಸ್ನಲ್ಲೇ ಯಾಕೆ ತೋರಿಸಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕೂಡ ವಿವರಿಸಿದರು. ಈ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ 29ರ ತನಕ ವೆಯ್ಟ್ ಮಾಡಿ ನಾವು ಆದೇಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ ಮಧ್ಯಂತರ ಆದೇಶದ ಜೊತೆಗೆ ವಿಶೇಷ ಕೋರ್ಟ್ಗೆ ಆತುರದ ನಿರ್ಧಾರ ಕೈಗೊಳ್ಳಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಿನ್ನೆ ಕೋರ್ಟ್ನಲ್ಲಾದಂಥ ಬೆಳವಣಿಗೆಗಳನ್ನು ಗಮನಿಸಿದ್ವಿ. ಸೊ 29ರ ತನಕ ಸಿದ್ದರಾಮಯ್ಯನವರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಇದೆ. ಅದರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೂ ಕೂಡ ಇದು ಯಾವ ರೀತಿಯಾಗಿ ಕೊಂಚ ಮಟ್ಟಿಗೆ ರಿಲೀಫ್ ಆಗಿದೆ. ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು? ನೀತಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟ ನಂತರ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ಲಾಗಿತ್ತು. ಒಂದು ಕಡೆ ದೂರುದಾರರು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ನಿನ್ನೆ ನಡೆದಿತ್ತು. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರ ಪರವಾಗಿ. ಸೊ ಹಾಗಾಗಿ ಈಗ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವುದೇ ಆತುರದ ನಿರ್ಧಾರವನ್ನ ಪ್ರಕಟಿಸದಂತೆ ನಿರ್ದೇಶನವನ್ನ ಕೊಟ್ಟಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅಲ್ಲಿಯವರೆಗೂ ಕೂಡ ರಿಲೀಫ್ ಆಗಿದ್ದಾರೆ. ನಂತರ ಈ ಪ್ರತಿಭಟನೆಗಳನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಮಾಡ್ಕೊಂಡಿತ್ತು. ನಿನ್ನೆ ಕೂಡ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ರಾಜ್ಯಪಾಲರ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸಲಾಗಿತ್ತು. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಮಾಡಲಾಗಿತ್ತು. ಮುಂದೆ ಆ ಪ್ರತಿಭಟನೆಗಳನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ರು. ಯಾವಾಗ ಹೈಕೋರ್ಟ್ ನಲ್ಲಿ ಮಧ್ಯಂತರ ಆದೇಶ ಸಿಕ್ತೋ, 29ರವರೆಗೆ ರಿಲೀಫ್ ಸಿಕ್ತು, ಹಾಗಾಗಿ ಈ ಪ್ರತಿಭಟನೆಗಳನ್ನ ತಾತ್ಕಾಲಿಕವಾಗಿ ಕೈ ಬಿಡುವಂತಹ ಒಂದು ಆಲೋಚನೆ ಕಾಂಗ್ರೆಸ್ ಪಕ್ಷ ಮಾಡಿದೆ. 29ರ ನಂತರ ನೋಡಿಕೊಂಡು ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಆಯೋಜನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಚಿಂತನೆಯನ್ನ ನಡೆಸಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ವಿಶ್ವಾಸದಲ್ಲಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂತ ಒಂದು ಚಿಂತನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಹೈಕೋರ್ಟ್ ನಲ್ಲೇ ನಮ್ಗೆ ನ್ಯಾಯ ಸಿಗುವಂತ ವಿಶ್ವಾಸ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದಕ್ಕೂ ಕೂಡ ಈಗ
ಮುಖ್ಯಮಂತ್ರಿಗಳು ಯೋಚನೆಯನ್ನ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲೇ ನಮ್ಗೆ ನ್ಯಾಯ ಸಿಕ್ಕಿದ್ರೆ ನಮ್ಗೆ ಜಯ ಸಿಕ್ಕಂತೆ. ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವೇಳೆ ಏನಾದ್ರೂ ದೂರುದಾರರು ಅಲ್ಲಿ ಹೋದ್ರೆ ಅಲ್ಲೂ ಕೂಡ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈಗ ತಾತ್ಕಾಲಿಕವಾಗಿ ಪ್ರತಿಭಟನೆಗಳನ್ನ ನಿಲ್ಲಿಸಿದೆ, ತಟಸ್ಥಗೊಳಿಸಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.